ಹಾಯ್ ಹಲೋ ನಮಸ್ಕಾರ. ನಾನು ಜವಳಿ ವೀರಣ್ಣ, ಜೇಮಿನಿ ಕಾಯಿನ್ಸ್ ಕಲೆಕ್ಷನ್ ನಾಣ್ಯ ಸಂಗ್ರಹಕಾರ. ಸ್ನೇಹಿತರೆ, ನನ್ನ ಹಿಂದಿನ ವಿಡಿಯೋದಲ್ಲಿ ನಮ್ಮ ದೇಶದಲ್ಲಿರುವ 4 ನಾಣ್ಯ ಟಂಕಸಾಲೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಟ್ಟಿರ್ತೇನೆ. ಇವತ್ತಿನ ವಿಡಿಯೋದಲ್ಲಿ ಆ ಟಂಕಸಾಲೆಗಳ ಚಿಹ್ನೆ ಅಂದರೆ ಮಿಂಟ್ ಮಾರ್ಕ್ಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ಯಾವ ಟಂಕಸಾಲೆಯ ಚಿಹ್ನೆಗಳು ಹೇಗಿರುತ್ತವೆ ಎನ್ನುವ ಸಂಪೂರ್ಣ ಮಾಹಿತಿ ತಿಳಿಸುತ್ತೇನೆ. ಮತ್ತು ನಮ್ಮ ದೇಶದಲ್ಲಿ ನಾಣ್ಯಗಳ ಕೊರತೆ ಇದ್ದಾಗ ವಿದೇಶದಲ್ಲಿ ನಮ್ಮ ಭಾರತೀಯ ನಾಣ್ಯಗಳನ್ನು ಮುದ್ರಿಸಿ ಭಾರತ ಸರ್ಕಾರ ಆಮದು ಮಾಡಿಕೊಂಡುದುಂಟು. ಹಾಗಾದರೆ ನಮ್ಮ ಭಾರತೀಯ ನಾಣ್ಯಗಳನ್ನು ಯಾವ ದೇಶಗಳು ಮುದ್ರಿಸಿಕೊಟ್ಟಿವೆ, ಆ ಟಂಕಸಾಲೆಯ ಹೆಸರುಗಳೇನು, ಆ ಟಂಕಸಾಲೆಯ ಮಿಂಟ್ ಮಾರ್ಕ್ ಯಾವುದು ಎನ್ನುವ ವಿಷಯವನ್ನು ಸವಿಸ್ತಾರವಾಗಿ ತಿಳಿಸಿಕೊಡುತ್ತೇನೆ. ಇದು ನಾಣ್ಯ ಹವ್ಯಾಸಿ ಸಂಗ್ರಹಕಾರರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದ ಮಾಹಿತಿ. ಈ ವಿಡಿಯೋ ಅರ್ಧಕ್ಕೆ ಸ್ಪ್ಲಿಟ್ ಮಾಡದೆ ಕೊನೆಯವರೆಗೂ ನೋಡಿ. ನಾಣ್ಯ ಮುದ್ರಣಾಲಯಗಳ ಮಿಂಟ್ ಮಾರ್ಕ್ಗಳ ಬಗ್ಗೆ ಮಾಹಿತಿ ತಿಳಿದುಕೊಳ್ಳಿ. ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಭಾರತದ ಹಳೆಯ ಟಂಕಸಾಲೆ ಹೈದರಾಬಾದ್ ಟಂಕಸಾಲೆಯ ಚಿಹ್ನೆ. ಹೈದರಾಬಾದ್ ಟಂಕಸಾಲೆಯು 1953ರಿಂದ 1960ರವರೆಗೆ ಸ್ಪ್ಲಿಟ್ ಡೈಮಂಡ್ ಮಾರ್ಕ್ ಅಂದರೆ ನೇರವಾಗಿ ವಿಭಜಿತ ವಜ್ರದ ಗುರುತನ್ನು ಬಳಸಲಾಗುತ್ತಿತ್ತು. ಎರಡನೆಯದಾಗಿ 1960ರಿಂದ 1968ರವರೆಗೆ ಇನ್ಕ್ಯೂಸ್ಡ್ ಡಾಟ್ ಇನ್ ಡೈಮಂಡ್ ಮಾರ್ಕ್ ಅಂದರೆ ವಜ್ರದ ಒಳಗೆ ಒಂದು ಸಣ್ಣ ಬಿಂದು ಇರುವ ಚಿಹ್ನೆಯನ್ನು ಬಳಸಲಾಗುತ್ತಿತ್ತು. ಮೂರನೆಯದಾಗಿ 1963ರಿಂದ ಇಲ್ಲಿಯವರೆಗೆ 5 ಚೂಪಾದ ಕೋನಗಳಿರುವ ನಕ್ಷತ್ರ ಚಿಹ್ನೆ ಅಂದರೆ ಸ್ಟಾರ್ ಮಾರ್ಕನ್ನು ಬಳಸಲಾಗುತ್ತಿದೆ. ನಾಣ್ಯದ ಹಿಂಬದಿಯ ವರ್ಷದ ಕೆಳಗೆ ಸ್ಟಾರ್ ಮಾರ್ಕ್ ಅಥವಾ ನಕ್ಷತ್ರ ಚಿಹ್ನೆ ಇದ್ದರೆ ಅದು ಹೈದರಾಬಾದ್ ಟಂಕಸಾಲೆಯ ಗುರುತು ಅಂತ ತಿಳಿಯಬೇಕು. ಮುಂಬೈ ಟಂಕಸಾಲೆಯ ಮಿಂಟ್ ಮಾರ್ಕ್. ನಾಣ್ಯದ ಹಿಂಭಾಗ ನಾಣ್ಯ ಹೊರಡಿಸಿದ ವರ್ಷದ ಕೆಳಗೆ ವಜ್ರದ ಚಿಹ್ನೆ ಅಥವಾ ಡೈಮಂಡ್ ಮಾರ್ಕ್ ಇದ್ದರೆ ಅದು ಮುಂಬೈ ಟಂಕಸಾಲೆಯ ಗುರುತು. ಕಲ್ಕತ್ತಾ ಟಂಕಸಾಲೆಯ ಮಿಂಟ್ ಮಾರ್ಕ್. ಕಲ್ಕತ್ತಾ ಟಂಕಸಾಲೆಯ ಮಿಂಟ್ ಮಾರ್ಕ್ ಯಾವುದೂ ಇರುವುದಿಲ್ಲ. ನಾಣ್ಯದ ಹಿಂಭಾಗ ನಾಣ್ಯ ಹೊರಡಿಸಿದ ವರ್ಷದ ಕೆಳಗೆ ಯಾವುದೇ ಚಿಹ್ನೆ ಅಥವಾ ಗುರುತು ಇಲ್ಲದಿದ್ದಲ್ಲಿ ಅದು ಕೋಲ್ಕತ್ತಾ ಟಂಕಸಾಲೆಯ ನಾಣ್ಯ ಎಂದು ತಿಳಿಯಬೇಕು. ನೋಯ್ಡಾ ಟಂಕಸಾಲೆಯ ಮಿಂಟ್ ಮಾರ್ಕ್. ನಾಣ್ಯದ ಹಿಂಭಾಗ ನಾಣ್ಯ ಹೊರಟ ವರ್ಷದ ಕೆಳಗೆ ಒಂದು ಸಣ್ಣ ಬಿಂದು ಅಥವಾ ಡಾಟ್ ಇದ್ದಲ್ಲಿ ಅದು ನೋಯ್ಡಾ ಟಂಕಸಾಲೆಯ ಮಿಂಟ್ ಮಾರ್ಕ್ ಅಂದರೆ ಅದು ನೋಯ್ಡಾದಲ್ಲಿ ತಯಾರಾದ ನಾಣ್ಯ ಅಂತ ತಿಳಿಯುವುದು. ಸ್ನೇಹಿತರೆ, ಭಾರತೀಯ 4 ಟಂಕಸಾಲೆಯ ನಾಣ್ಯಗಳ ಮಿಂಟ್ ಮಾರ್ಕ್ಗಳನ್ನು ನೋಡಿದ್ರಲ್ಲ, ಇನ್ನು ವಿದೇಶದಲ್ಲಿ ಮುದ್ರಿಸಿರುವ ಭಾರತೀಯ ನಾಣ್ಯಗಳ ಬಗ್ಗೆ ತಿಳಿಸುತ್ತೇನೆ. ಟೇಗು ಕೊರಿಯಾದಲ್ಲಿ ಮುದ್ರಿಸಿದ ನಾಣ್ಯ. ನಾಣ್ಯದ ಹಿಂಭಾಗ ವರ್ಷದ ಕೆಳಗೆ ಇಸ್ವಿಯ 1ನೇ ಸಂಖ್ಯೆಯ ಕೆಳಗೆ ನಕ್ಷತ್ರ ಅಥವಾ ಸ್ಟಾರ್ ಚಿಹ್ನೆ ಇದ್ದರೆ ಅದು ಕೊರಿಯಾದ ಟೇಗು ಟಂಕಸಾಲೆಯಲ್ಲಿ ತಯಾರಾದ ನಾಣ್ಯ. ಸಿಯೋಲ್ ಕೊರಿಯಾದಲ್ಲಿ ಮುದ್ರಿಸಿದ ನಾಣ್ಯ. ನಾಣ್ಯದ ಹಿಂಭಾಗ ವರ್ಷದ ಕೆಳಗೆ ಇಸ್ವಿಯ ಕೊನೆಯ ಅಂಕಿಯ ಕೆಳಗೆ ನಕ್ಷತ್ರ ಅಥವಾ ಸ್ಟಾರ್ ಚಿಹ್ನೆ ಇದ್ದರೆ ಅದು ಕೊರಿಯಾದ ಸಿಯೋಲ್ ಟಂಕಸಾಲೆಯಲ್ಲಿ ತಯಾರಾದ ನಾಣ್ಯ. ರಾಯಲ್ ಮಿಂಟ್ ಒಟ್ಟಾವಾ ಕೆನಡಾ ಟಂಕಸಾಲೆಯಲ್ಲಿ ಮುದ್ರಿಸಿದ ನಾಣ್ಯ. ನಾಣ್ಯದ ಹಿಂಭಾಗ ವರ್ಷದ ಕೆಳಗೆ ಇಂಗ್ಲಿಷ್ ಸಿ ಅಕ್ಷರವಿದ್ದರೆ ಅದು ಕೆನಡಾದ ರಾಯಲ್ ಮಿಂಟ್ ಒಟ್ಟಾವಾ ಟಂಕಸಾಲೆಯಲ್ಲಿ ತಯಾರಿಸಿದ ನಾಣ್ಯ. ರಾಯಲ್ ಮಿಂಟ್ ಲಂಡನ್ UK ಟಂಕಸಾಲೆಯಲ್ಲಿ ಮುದ್ರಿಸಿದ ನಾಣ್ಯ. ನಾಣ್ಯದ ಹಿಂಭಾಗ ವರ್ಷದ ಕೆಳಗೆ ಮೊದಲನೇ ಅಂಕಿಯ ಕೆಳಗೆ ವಜ್ರದ ಗುರುತು ಅಥವಾ ಡೈಮಂಡ್ ಮಾರ್ಕ್ ಇದ್ದರೆ ಅದು ಲಂಡನ್ನಿನ ರಾಯಲ್ ಮಿಂಟಿನಲ್ಲಿ ತಯಾರಿಸಿದ ನಾಣ್ಯ. ಬರ್ಮಿಂಗ್ ಹ್ಯಾಮ್ ಹೀಟನ್ ಮಿಂಟಿನಲ್ಲಿ ಮುದ್ರಿಸಿದ ನಾಣ್ಯ. ನಾಣ್ಯದ ಹಿಂಭಾಗ ವರ್ಷದ ಕೆಳಗೆ ಕೊನೆಯ ಅಂಕಿಯ ಕೆಳಗೆ ಇಂಗ್ಲಿಷ್ H ಅಕ್ಷರವಿದ್ದರೆ ಅದು ಬರ್ಮಿಂಗ್ ಹ್ಯಾಮ್ ಹೀಟನ್ ಮಿಂಟಿನಲ್ಲಿ ತಯಾರಿಸಿದ ನಾಣ್ಯ. ಪ್ರಿಟೋರಿಯಾ ಮಿಂಟ್ ಸೌತ್ ಆಫ್ರಿಕಾದ ಟಂಕಸಾಲೆಯಲ್ಲಿ ಮುದ್ರಿಸಿದ ನಾಣ್ಯ. ನಾಣ್ಯದ ಹಿಂಭಾಗ ವರ್ಷದ ಕೆಳಗೆ ಓವಲ್ನಲ್ಲಿ ಇಂಗ್ಲಿಷ್ ಅಕ್ಷರ M ಇದ್ದರೆ ಅದು ಸೌತ್ ಆಫ್ರಿಕಾದ ಪ್ರಿಟೋರಿಯಾ ಮಿಂಟಿನಲ್ಲಿ ತಯಾರಿಸಿದ ನಾಣ್ಯ. ಟವರ್ ಮಿಂಟ್ UK ಟಂಕಸಾಲೆಯಲ್ಲಿ ಮುದ್ರಿಸಿದ ನಾಣ್ಯ. ನಾಣ್ಯದ ಹಿಂಭಾಗ ವರ್ಷದ ಕೆಳಗೆ ಇಂಗ್ಲಿಷ್ ಅಕ್ಷರ U ಇದ್ದರೆ ಅದು UK ಟವರ್ ಮಿಂಟಿನಲ್ಲಿ ತಯಾರಿಸಿದ ನಾಣ್ಯ. ಮೆಕ್ಸಿಕೋ ಸಿಟಿ ಮಿಂಟಿನಲ್ಲಿ ಮುದ್ರಿಸಿದ ನಾಣ್ಯ.
ನಾಣ್ಯದ ಹಿಂಭಾಗ ವರ್ಷದ ಕೆಳಗೆ ಇಂಗ್ಲಿಷ್ ಅಕ್ಷರ ಎಂ ಮತ್ತು ಅದರ ಮೇಲೆ ಓ ಇದ್ದಲ್ಲಿ ಅದು ಮೆಕ್ಸಿಕೋ ಸಿಟಿ ಮಿಂಟಿನಲ್ಲಿ ತಯಾರಿಸಿದ ನಾಣ್ಯ. ಕ್ರೆಮ್ಕಾ ಮಿಂಟ್ ಸ್ಲೋವಾಕಿಯಾದ ಟಂಕಶಾಲೆಯಲ್ಲಿ ಮುದ್ರಿಸಿದ ನಾಣ್ಯ. ನಾಣ್ಯದ ಹಿಂಭಾಗ ವರ್ಷದ ಕೆಳಗೆ ವೃತ್ತದಲ್ಲಿ ಇಂಗ್ಲಿಷ್ ಅಕ್ಷರ ಎಂ ಕೆ ಇದ್ದಲ್ಲಿ ಅದು ಸ್ಲೋವಾಕಿಯಾದ ಕ್ರೆಮ್ಕಾ ಮಿಂಟಿನಲ್ಲಿ ತಯಾರಾದ ನಾಣ್ಯ. ಮಾಸ್ಕೋ ಮಿಂಟ್ ರಷ್ಯಾ ಟಂಕಸಾಲೆಯಲ್ಲಿ ಮುದ್ರಿಸಿದ ನಾಣ್ಯ. ನಾಣ್ಯದ ಹಿಂಭಾಗ ವರ್ಷದ ಕೆಳಗೆ ಓವಲ್ನಲ್ಲಿ MMD ಇಂಗ್ಲಿಷ್ ಅಕ್ಷರಗಳು ಇದ್ದಲ್ಲಿ ಅದು ರಷ್ಯಾದ ಮಾಸ್ಕೋ ಮಿಂಟಿನಲ್ಲಿ ತಯಾರಿಸಿದ ನಾಣ್ಯ. ಆತ್ಮೀಯರೇ, ನಮ್ಮ ದೇಶದ 4 ಹಾಗೂ ವಿದೇಶದ 10 ಟಂಕಸಾಲೆಗಳಲ್ಲಿ ನಮ್ಮ ದೇಶದ ನಾಣ್ಯಗಳು ಮುದ್ರಣವಾಗುವುದು ಹಾಗೂ ಆಯಾ ಟಂಕಸಾಲೆಗಳ ಚಿಹ್ನೆಗಳ ಮಾಹಿತಿಯನ್ನು ಸವಿಸ್ತರವಾಗಿ ನೋಡಿದ್ರಲ್ಲ. ದಯವಿಟ್ಟು ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ. ಮತ್ತು ಮುಂದೆ ನಾಣ್ಯಗಳ ಹೊಸ ವಿಷಯಗಳ ಬಗ್ಗೆ ವಿಡಿಯೋ ಮಾಡುತ್ತೇನೆ, ವೀಕ್ಷಿಸಿ. ಇದುವರೆಗೆ ಈ ವಿಡಿಯೋ ವೀಕ್ಷಿಸಿದ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದಗಳು.